ಮಹಿಳಾ ಮೀಸಲಾತಿ ವಿರೋಧಿಸಿದ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಹೋರಾಟ. ಗದಗ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ. ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಂದ ಪ್ರತಿಭಟನೆ. ಇಂಡಿಯಾ ಒಕ್ಕೂಟದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಕೂಡಲೇ ಮಹಿಳೆಯರಿಗೆ 33% ಮೀಸಲಾತಿ ನೀಡಬೇಕೆಂದು ಒತ್ತಾಯ. ಮಹಿಳೆಯರಿಗೆ ಲೋಕಸಭೆಯಲ್ಲಿ 33% ಮೀಸಲಾತಿ ಜಾರಿಗೆ ಮಾಡಲು ಮುಂದಾಗಿದ್ದಾರೆ. ಆದರೆ ಕಾಂಗ್ರೆಸ್ನ ಇಂಡಿಯಾ ಒಕ್ಕೂಟ ವಿರೋಧಿಸಿದೆ. ಮಹಿಳೆಯರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡುತ್ತಿದೆ. ಮಹಿಳೆಯರಿಗೆ ಮೀಸಲಾತಿ ಸಿಗುವವರೆಗೂ ಹೋರಾಟ ಮಾಡುತ್ತೇವೆ. ಲೋಕಸಭೆಯ ವಿರೋಧ ಪಕ್ಷಕ್ಕೆ ಏನೇ ಬರಲಿ ವಿರೋಧ ಪಕ್ಷದ ಇಂಡಿ ಕೂಟಕ್ಕೆ ಮಹಿಳಾ ವಿರೋಧಿ ಇಂಡಿ ಕೂಟಕ್ಕೆ ಲೋಕಸಭೆಯ ಪ್ರತಿಪಕ್ಷಕ್ಕೆ ಎಲ್ಲಿವರೆಗೆ ಹೋರಾಟ ಲೋಕಸಭೆಯ ವಿರೋಧ ಪಕ್ಷದ ಇಂಡಿ ಕೂಟಕ್ಕೆ ಮಹಿಳೆಯರ ಹಕ್ಕನ್ನು ಇವತ್ತು ಮಹಿಳೆಯರ ಮೀಸಲಾತಿಯನ್ನು ಒಂದು ಕಾಂಗ್ರೆಸ್ ಸರ್ಕಾರದಿಂದ ಮಹಿಳೆಯರಿಗೆ ಅವಮಾನ ಮಾಡಿದ್ದು ಎಲ್ಲರಿಗೂ ಖಂಡನೆ. ಇದು ಯಾಕಂದ್ರೆ 33% ಕೊಟ್ಟಂಥ ನಮ್ಮ ಪಕ್ಷದ ದೇವೇಗೌಡ ಸಾಹೇಬರು ಮತ್ತು ನಮ್ಮ ಸರ್ಕಾರ ಇದ್ದಾಗ ಇದು ಜಾರಿ ಮಾಡಿದ್ರು, ಪ್ರಧಾನಮಂತ್ರಿ ಇದ್ದಾಗ. ಇವತ್ತಿನ ಮಟ್ಟಿಗೆ ಹೇಳ್ತಾರೆ ಅವರು, ಇದು ಯಾವಾಗ 2023 ಜಾರಿ ಮಾಡಿದ್ದಂತೆ. ಅವಾಗ ಯಾಕೆ ಮಾಡಲಿಲ್ಲ? ಮಾಡಬೇಕಿತ್ತಲ್ಲ, ಈಗ ಯಾಕೆ ವಿರೋಧ ಮಾಡ್ತೀವಿ ನೀವು? ಈ ವಿರೋಧ ಮಾಡೋಕ್ಕೆ ನಮ್ಮದು ಖಂಡನೆ. ನಾವು ಬರೀ ಇವತ್ತು ಜಿಲ್ಲಾ ಒಂದೇ ಅಲ್ಲ, ಪ್ರತಿ ತಾಲೂಕಿನೊಳಗೆ ಮಹಿಳಾ ಮೀಸಲಾತಿ ಬಗ್ಗೆ ನಾವು ನಿರಂತರ ಹೋರಾಟ ಮಾಡ್ತೀವಿ. ಗದಗ ಜಿಲ್ಲಾ ಬರುವಂಥ ಗ್ರಾಮಕ್ಕೂ ಹೋಗ್ತೀವಿ, ತಾಲೂಕಿಗೆ ಹೋಗಿ ನಾವು ಎಲ್ಲ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಮುಂದಿನ ದಿನದಲ್ಲಿ ಹೋರಾಟ ಮಾಡಿ ನಾವು ಈ ಮೀಸಲಾತಿ ರದ್ದು ಏನು ಓಟ್ ಮತದಾನ ಮಾಡೋರಿಗೆ ತಕ್ಕ ಪಾಠ ಕಲಿಸ್ತೀವಿ. ಮುಂದಿನ ದಿನದಲ್ಲಿ ಮಹಿಳೆಯರಿಂದ ಇವರೇ ಮಾಡ್ತಾರೆ, ಮಹಿಳೆಯರಿಗೆ ಅವಮಾನ ಮಾಡಿದ್ರೆ ಇದು ಖಂಡನೆ. ಮುಂದಿನ ದಿನದಲ್ಲಿ ಇದು ಒಟ್ಟು ಏನಾದರೂ ಮಹಿಳೆಯರಿಂದ ಇದು ಯಾವುದೂ ನಡೆಯೋಕ್ಕಾಗಲ್ಲ. ಮಹಿಳೆಯರು ಬೇಕೇ ಬೇಕು. ಮಹಿಳೆಯರಿಂದ ಇದು ಮುಂದೆ ಒಳ್ಳೆಯದಾಗ್ತದೆ ನಮ್ಮ ಭಾವನೆ. ಇಂದು ಗದಗ ಜಿಲ್ಲಾ JDS ಪಕ್ಷದ ವತಿಯಿಂದ ಮಹಿಳೆಯರಿಗೆ ಲೋಕಸಭೆಯಲ್ಲಿ 33% ಮೀಸಲಾತಿಯನ್ನು ತಂಬಂದಿದ್ದರು ಸರ್ಕಾರದವರು. ಮಿತ್ರ ಪಕ್ಷವಾದಂಥ JDS ಕೂಡ ಅದಕ್ಕೆ ಸಹಭಾಗಿತ್ವ ಇತ್ತು. ಇಂದು ಆ 33% ಮೀಸಲಾತಿಗೆ ವಿರೋಧ ಪಕ್ಷ ಆದಂಥ ಕಾಂಗ್ರೆಸ್ ಪಕ್ಷ ಹಾಗೂ ಮೈತ್ರಿಕೂಟ ವಿರೋಧ ಮಾಡೈತಿ. ಇದು 1995 ದೇವೇಗೌಡರು ಮುಖ್ಯಮಂತ್ರಿಗಳಾದಾಗ ಇದು ಒಂದು ಕನಸು ಕಂಡಿದ್ರು. ಮಹಿಳೆಯರಿಗೆ 33% ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಸಿಗಬೇಕು, ಅವ್ರಿಗೆ ಅಧಿಕಾರ ಸಿಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ದೇವೇಗೌಡರು 96 ಪ್ರಧಾನಮಂತ್ರಿ ಆದರು. ಆ ಬಿಲ್ಲನ್ನು ಮಂಡನೆ ಮಾಡ್ತಾರೆ. ಅವಾಗ ಕಾಂಗ್ರೆಸ್ ಸರ್ಕಾರ ಜೊತೆ JDS ಮೈತ್ರಿ ಇತ್ತು. ಅವಾಗೂ ಸಹ ಕಾಂಗ್ರೆಸ್ ಪಕ್ಷ ಆ ಮಹಿಳೆಯರಿಗೆ ಅನ್ಯಾಯ ಮಾಡೈತಿ. ಇವತ್ತು ಇಂದಿರಾ ಗಾಂಧಿ ಅವರೊಬ್ಬರು ಪ್ರಧಾನಮಂತ್ರಿ ಆಗಿ ದೇಶಕ್ಕೆ ಆಳ್ಯಾರಂದಾಗ ಅಂಥ ಮಹಿಳೆಯರು ಮತ್ತೊಬ್ಬರು ಆಗಬೇಕನ್ನುವಂಥ ಉದ್ದೇಶ ಕಾಂಗ್ರೆಸ್ ಅದು ಇಲ್ಲ. ಹಂಗಾಗಿ ಅವರು 33% ಮೀಸಲಾತಿ ಕೊಡೋಕ್ಕೆ ವಿರೋಧ ಮಾಡ್ಯಾರ. ಮಹಿಳೆಯರಿಗೆ ಸ್ವತಂತ್ರ ನಂತರ ಯಾರಾದರೂ ಹೆಚ್ಚಿನ ಪ್ರಮಾಣದ ಮೋಸ ಮಾಡ್ಯಾರಂದ್ರೆ ಕಾಂಗ್ರೆಸ್ ಹಾಗೂ ಮೈತ್ರಿ ಪಕ್ಷ ಮಾಡೈತೆ ಅಂತಂದು ಇವತ್ತು ನಾನು ಪ್ರಮಾಣ ಮಾಡಿ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂತಂದ್ರೆ ಮಹಿಳೆಯರು ಈ ದೇಶದ ಬೆನ್ನೆಲುಬು. ಒಂದು ಮಹಿಳೆ ಕಲೆ ತರೆಯೋದು ಏನೈತೆ ನೋಡ್ರಿ, ಒಂದು ಮಹಿಳಾ ಕಲಿತೆ ಅಂತ ಒಂದು ಶಾಲೆ ತರದಂತೆ ಅನ್ನುವಂಥ ಒಂದು ಗಾದಿ ಮಾತೈತಿ. ಅಂಥ ಮಹಿಳೆಯರಿಗೆ ಅಧಿಕಾರದಾಗ ಬರಬಾರ್ದು. ಅವ್ರು ಕೇವಲ ಅಡುಗೆ ಮನೆಗೆ ಸೀಮಿತವಾಗಿರಬೇಕು, ಅವರು ಅಡುಗೆ ಮಾಡ್ಕೊತಿರ್ಬೇಕು, ಅವ್ರ ಗೃಹಲಕ್ಷ್ಮಿಯವರಾಗಿರಬೇಕು. ಇದು ಕಾಂಗ್ರೆಸ್ದ ಮನೋಸ್ಥಿತಿ ಐತಿ. ಆದ್ದರಿಂದ ನಾವು ಅದನ್ನು ಧಿಕ್ಕಾರ ಮಾಡಿ ಇವತ್ತು JDS ಪಕ್ಷದ ವತಿಯಿಂದ ಇಡೀ ರಾಜ್ಯ ವ್ಯಾಪ್ತಿ ಹೋರಾಟ ಮಾಡಕತ್ತೀವಿ ಪ್ರತಿ ಜಿಲ್ಲಾದಾಗ. ಅದೇ ರೀತಿ ಇವತ್ತು ನಾವು ನಮ್ಮ ಗದಗ ಜಿಲ್ಲಾದಾಗ ನಮ್ಮ ಅಧ್ಯಕ್ಷರಾದಂಥ MY ಮುದೋಳ ಅವರ ನೇತೃತ್ವದಾಗ ಹಾಗೂ ಮಹಿಳಾ
ಘಟಕದ ತಾಲೂಕಾ ಅಧ್ಯಕ್ಷರು ಲಲಿತಾ ಮೇಡಮ್ ಅವರು ಹಾಗೂ ಉಳಿದಂಥ ಎಲ್ಲ ನಮ್ಮ ಏನು ಮಹಿಳಾ ಘಟಕದವರು ಅದಾರ, ನಮ್ಮ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕುಗಳ ಅಧ್ಯಕ್ಷರು, ತಾಲೂಕಾ ಪದಾಧಿಕಾರಿಗಳು ಎಲ್ಲರ ನೇತೃತ್ವದಾಗ ಇವತ್ತು ನಾವು ಪ್ರತಿಭಟನೆ ಮಾಡಕತ್ತೀವಿ. ನಾವು ಈ ಮಹಿಳೆಯರಿಗೆ ಅಧಿಕಾರ ಸಿಗುಮಟ ಈ ಹೋರಾಟನ ಮುಂದುವರಿಸ್ತೀವಿ ಅಂತಂದು ಇವತ್ತು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಹಾಜಿ ಅಲಿ ಕೊಪ್ಪಳ, JDS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ.